ಚಿನ್ನುಗೇನಂದೆ ನೀನು? ನಿನ್ನ ತಂದೆ ತಾಯಿ ಕಣ್ಣೀರ್ಗೂ ಕರಗ್ದಿರ ಕಲ್ಲು ಹೃದಯ ಅಂತ ಹೇಳ್ದೆ ಅಲ್ಲ? ಮಾ, ನಿನಗೆ ಅಂಗುಲಿಮಾಲ ರಾಕ್ಷಸನ್ ಕತೆ ಗೊತ್ತಾ? ಮನುಷ್ಯರ ಬೆರಳುಗಳನ್ನೇ ಕೊರಳು ಹಾರ ಮಾಡ್ಕೊಳ್ತಿದ್ದ ಕ್ರೂರ ರಾಕ್ಷಸ, ಕಲ್ಲು ಹೃದಯದವನು. ಅಂತ ಕ್ರೂರ ರಾಕ್ಷಸನ ಹೃದಯನೇ ಬುದ್ಧನ ಪ್ರೀತಿ ಮಾತಿಗೆ ಕರಗಿ ಕಣ್ಣೀರಾಗೋಯ್ತಂತೆ. ಮಾ, ನೀನು ಕಲ್ಲು ಹೃದಯದವಳಲ್ಲ. ನಿನಗೊಂದು ವಿಷಯ ಹೇಳ, ನಿನಗೆ ಹೃದಯನೇ ಇಲ್ಲ. ಚಿನ್ನು ಕೂಡ ಯಾರೋ ಹೆತ್ತ ತಾಯಿ ಮಗಳು ಅಂತ ನನ್ನ ಹೆತ್ತ ತಾಯಿ ನಿನಗೆ ಯಾಕಮ್ಮ ಅರ್ಥ ಆಗ್ತಿಲ್ಲ? ಯೋಚನೆ ಮಾಡ್ಬೇಡಮ್ಮ. ನನ್ನ ತಂಗಿ ನಿನಗೆ, ನಿನ್ನ ಮನೆಗೆ ಹೊರೆಯಾಗಿರಲ್ಲ. ನನ್ನ ತಂಗಿನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರಿಗೋಸ್ಕರ ಚಂದ ಕಾಣಬೇಕು? ಈ ಅಂದ ಚಂದ ಎಲ್ಲ ಕಟ್ಕೊಂಡು ನನಗೇನಾಗಬೇಕಾಗಿದೆ? ನನ್ನ ಕಾಡಿನ ಬೆಳೆದಿಂಗಳು. ಕಾಡು ಬೆಳೆದಿಂಗಳಿಗೆ ಯಾವ ಬೆಲೆನೂ ಇಲ್ಲ, ಯಾವ ಅರ್ಥನೂ ಇಲ್ಲ. ನನ್ನ ಕಾಡಲ್ಲಿ ಅರಳಿದ ಮಲ್ಲಿಗೆ ಹೂ ಯಾವ ದೇವ್ರ ಮುಡಿಗೂ ಏರದ ದುರಾದೃಷ್ಟದ ಮಲ್ಲಿಗೆ ಹೂ. ಏನ್ ತಾತ, ವಾಕಿಂಗ್ ಹೋಗಿಲ್ವಾ ಇವತ್ತು? ಇದು ಕ್ಯಾಲೆಂಡರ್ ನೋಡ್ಕೊಂಡು ಬದುಕಾಗತ್ತೇನೋ? ಇವತ್ತು ಭಾನುವಾರ. ವಾಕಿಂಗ್ ಅಂತ ಪಾರ್ಕಿಗೆ ಹೋದ್ರೆ ಹೇಗಿರುತ್ತೆ ಗೊತ್ತಾ? ಕಾಲಿಡೋಕೆ ಜಾಗ ಇರಲ್ಲಪ್ಪ. ಅದಕ್ಕೆ ಭಾನುವಾರ ವಾಕಿಂಗ್ ಕ್ಯಾನ್ಸಲ್. ವಾಕಿಂಗ್ ಹೋಗದೆ ಇರೋದಕ್ಕೆ ಎಂತೆಂತ ಬ್ಯೂಟಿಫುಲ್ ಆಗಿರೋ ರೀಸನ್ಗಳು ಉಟ್ಕೊಂಡಿರ್ತೇವೆ ನೋಡು. ಇರು ಇವತ್ತು ವಾಕಿಂಗ್ ಹೋಗಿಲ್ಲ. ಅಟ್ ಲೀಸ್ಟ್ ಬಾಗಿಲು ತೆಗೆದಾದ್ರೂ ನಾನು ಕಂಪೆನ್ಸೇಟ್ ಮಾಡ್ಕೋತೀನಿ. ನಾನೇ ಬಾಗಿಲು ತೆಗಿತೀನಿ. ಇರು. ಓ ಹಲೋ ಪ್ರಭಾಕರ್, ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ಏನ್ರಿ ಪ್ರಭಾಕರ್, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ? ದಿನ ಅಲ್ಲ ಸರ್, ದಶಕಗಳೇ ಕಳೆದು ಹೋಯ್ತು. ಚಂದು, ಯಾರು ಗೊತ್ತಾಯ್ತಾ? ನಿಮ್ಮ ತಂದೆ ಕ್ಲೋಸ್ ಫ್ರೆಂಡ್ ಪ್ರಭಾಕರ್. ನೆನಪಿಲ್ವಾ? ಏನ್ ತಾತ ಹೀಗೆ ಕೇಳ್ತೀರಾ? ನನ್ನ ಕಂಪ್ನಿ ಜವಾಬ್ದಾರಿ ವಹಿಸ್ಕೊಂಡಾಗ ಇವರೇ ತಾನೇ ನನ್ನ ಬೆನ್ನೆಲುಬಾಗಿದ್ದಿದ್ದು. ಇವತ್ತು ನಾನು ಈ ಸ್ಥಿತಿಗಿರೋದಕ್ಕೆ ಇವರು ಕಾರಣನೇ. ನಾನು ಹೇಗ್ ಮರೆಯಕ್ಕಾಗತ್ತೆ ಅದನ್ನ? ನಿನ್ ತಂದೆನೇ ನನ್ನ ಎದುರಿಗೆ ನಿಂತು ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಚಂದನ್. ಒಂದೇ ಬೇರು 100 ಕೊಂಬಿನ ಮರ ಅಂತಾರಲ್ಲ, ನಿನ್ ಮಾತು ಹಾಗೆ ಅನ್ನಿಸ್ತಿದೆ. ಅಣ್ಣ ಹೇಗಿದ್ದೀರಾ? ಅದ್ಗೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪಾರ್ವತಿ, ನೀನ್ ನೋಡ್ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಲ್ಲ ನಿಮ್ ಹಾರೈಕೆ ಅದ್ಗೆ. ನನಗ್ ಗೊತ್ತಿತ್ತು ನೀವು ಒಂದಲ್ಲ ಒಂದಿನ ನಮ್ಮ ಮನೆಗೆ ಬಂದೇ ಬರ್ತೀರಾ ಅಂತ. ಆದ್ರೆ ಕಾರಣ ಗೊತ್ತಿರ್ಲಿಲ್ಲ, ಈಗ್ಲೂ ಗೊತ್ತಿಲ್ಲ. ಪಾರ್ವತಿ, ನನ್ ಮಗನ್ ಮದ್ವೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಯೋಣ ಅಂತ ಬಂದೆ. ಅಯ್ಯೋ, ಮೊನ್ನೆ ಹೆಗಲ್ ಮೇಲೆ ತಾಡ್ಸಿದ್ ಕೂಸದು, ಅದಕ್ ಮದ್ವೆನಾ? ನಂಬಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿ ಹೇಳ್ತಾ ಇದೀಯ ಪಾರ್ವತಿ. ಅಲ್ಲಮ್ಮ, ನಿನ್ ಮಗನಿಗೂ ನೀನ್ ಮದುವೆ ಮಾಡ್ತಾ ಇದೀಯ. ಅವ್ರ ಮಗನ ಮದುವೆ ಬಗ್ಗೆ ಆಶ್ಚರ್ಯ ಪಡ್ತಾ ಇದೀಯಾ?
ಕಾಲ ಯಾರಿಗೂ ಕಾಯಲ್ಲಮ್ಮ. ನಮ್ಮ ಮಾವನವ್ರ ಕೈಲಿ ನನ್ನ ಮಗನ ಮದುವೆ, ತಾವು ಮನೆ ಮಂದಿ ಅವ್ರು ಎಲ್ಲರೂ ಬಂದು ನನ್ನ ಮಗ ಸೊಸೆಗೆ ಆಶೀರ್ವಾದ ಮಾಡಬೇಕು. ಖಂಡಿತ ಬರ್ತೀವಿ. ಅಂದ್ಹಾಗೆ ನೀವು ಅಷ್ಟೇ ನನ್ನ ಮಗನ ಮದ್ವೆಗೆ ಬರಬೇಕು. ನಾನೇ ಖುದ್ದಾಗಿ ಬಂದು ಕರಿತೀನಿ. ಒಂದು ಮಾತು ಹೇಳಬೇಕು, ನನ್ನ ಮಗನ ಮದುವೆನ ಬೆಂಗಳೂರಲ್ಲಿ ಮಾಡ್ತಿಲ್ಲ, ನಮ್ಮ ಮನೆ ದೇವ್ರ ಸನ್ನಿಧಿಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬೆಂಗಳೂರಿಂದ 3 ಗಂಟೆ ಪ್ರಯಾಣ, ಬೇಸರ ಮಾಡ್ಕೋಬೇಡಿ. ಮನೆ ದೇವರ ಸನ್ನಿಧಿಯಲ್ಲಿ ಮದುವೆ ಮಾಡ್ತಾ ಇದ್ದೀರಾ, ಅದಕ್ಕಿಂತ ಭಾಗ್ಯ ಬೇಕಾ? ಒಳ್ಳೇದೇ ಬಿಡಿ. ಅದಕ್ಕೂ ಒಂದು ಕಾರಣ ಇದೆ ಅಪ್ಪಾಜಿ. ಅಲ್ಲಿ ಮದುವೆ ನಡೆಯೋದೇ ಒಂದು ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿ ಮದುವೆ ಸತಿಪತಿಗಳು ಸಾಯೋ ತನಕ ಸುಖವಾಗಿರ್ತಾರೆ ಅನ್ನೋ ಪ್ರತೀತಿ ಇದೆ. ಅದಕ್ಕೋಸ್ಕರನೇ ನನ್ನ ಮಗನ ಮದುವೆನ ಅಲ್ಲೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನಿನ್ನ ನಿರ್ಧಾರ ಸರಿ. ಯಾವ ದೇವಸ್ಥಾನದಲ್ಲಿ ಮದ್ವೆ? ಆತ್ಮಲಿಂಗೇಶ್ವರನ್ ದೇವಸ್ಥಾನ. ತುಂಬಾ ಫೇಮಸ್ಸು. ನಂಬಿದ ಭಕ್ತರನ್ನ ಕೈ ಬಿಡದೇ ಇರೋ ದೇವರು ಅಂತ ಸುತ್ತ ಹತ್ತೂರಲ್ಲೂ ನಂಬಿಕೆ ಇದೆ. ನೀವೆಲ್ಲ ಖಂಡಿತ ಬರಲೇಬೇಕು. ಖಂಡಿತ ಬರ್ತೀವಿ. ನೀವಿಷ್ಟು ಹೇಳಿದ್ಮೇಲೆ ಬರ್ದೇ ಇರಕ್ಕಾಗುತ್ತಾ? ನಮ್ಮನ್ನೆಲ್ಲ ನೆನಪು ಮಾಡ್ಕೊಂಡು ಕರಿಯಕ್ ಬಂದಿದ್ದೀರಲ್ಲ, ಅದೇ ನಮ್ಮ ಭಾಗ್ಯ. ಖಂಡಿತ ಬರ್ತೀವಿ. ಚಂದನ್, ನಾನು ನಿನ್ನ ತಂದೆ ಬರೀ ಬಿಸ್ನೆಸ್ ಪಾರ್ಟ್ನರ್ ಮಾತ್ರ ಅಲ್ಲ, ಪ್ರಾಣ ಸ್ನೇಹಿತರು ಕೂಡ. ಆದರೆ ಅವನನ್ನು ಉಳಿಸ್ಕೊಳ್ಳೋ ಭಾಗ್ಯ ನಮಗಿರಲಿಲ್ಲ. ಅದು ನಮ್ಮ ದೌರ್ಭಾಗ್ಯ. ಹಾಂ, ಆದರೆ ನೀನು ಬಂದು ಅವನ ಜಾಗ ತುಂಬಬೇಕು. ಶ್ಯೂರ್ ಅಂಕಲ್, ಬಂದೇ ಬರ್ತೀನಿ. ಸರಿ, ನಾವಿನ್ ಬರ್ತೀವಿ ಪಾರ್ವತಿ. ಒಂದ್ ನಿಮಿಷ ರಾಮು. ಖಂಡಿತ ಏನು ಬೇಡ, ಎಲ್ಲರ ಮೇಲೂ ಕಾಫಿ ತಿಂಡಿ ಟೀ ಕುಡ್ದು ಸಾಕಾಗಿದೆ. ನಾವು ಬರ್ತೀವಿ, ಮರಿಬಾರ್ದು, ಖಂಡಿತ ಬರಬೇಕು. ಅಳ್ತಿದ್ಯಾ? ಇಲ್ಲ ಅಕ್ಕ, ಹಾಗೇನಿಲ್ಲ. ನೀನು ಒರೆಸ್ಕೊಂಡಿರೋ ಕಣ್ಣೀರು ನಿನ್ನ ಕೆನ್ನೆ ಮೇಲೆ ಇನ್ನೂ ಹಾಗೇ ಇದೆ. ನಿನಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ ಚಿನ್ನು. ಇಲ್ಲ ಅಕ್ಕ, ನಂಗೆ ಯಾಕೋ ತುಂಬ ತಾತಮ್ಮನ ಜ್ಞಾಪಕ ಬರ್ತದೆ. ತಾತಮ್ಮನ ಜ್ಞಾಪಕ ಬಂದಾಗೆಲ್ಲ ನಂಗೆ ಅಳು ಬರುತ್ತೆ. ನೀನು ನಿಜ ಹೇಳ್ತಿಲ್ಲ ಚಿನ್ನು, ಆದರೆ ನೀನು ಯಾಕೆ ಅಳ್ತಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ ನಿನಗೆ ಏನೆಲ್ಲ ಹೇಳಿದ್ರು, ಏನೆಲ್ಲ ಕೇಳಿದ್ರು, ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಸಾಧ್ಯ ಆದರೆ ಅಮ್ಮನ ಕ್ಷಮಿಸ್ಬಿಡು. ಬೇಕಿದ್ರೆ ಅಮ್ಮನ ಪರವಾಗಿ ನಾನು ನಿನಗೆ ಕ್ಷಮೆ ಕೇಳ್ತೀನಿ. ಅಕ್ಕ, ನಿನ್ನ ಕೈ ಮುಗಿತೀನಿ, ಹಂಗೆಲ್ಲ ಹೇಳ್ಬೇಡ ಅಕ್ಕ. ಅನ್ನ ಹಾಕ್ತವ್ರು, ನೆಲೆ ಕೊಟ್ಟವರು ಒಂದು ಮಾತು ಹೇಳ್ತಾರೆ, ಆ ಮಾತಿಗೆ ಬೆಲೆ ಕೊಡಬೇಕು. ಯಾಕೆ ಅಂತ ಗೊತ್ತಿಲ್ಲ, ಅಮ್ಮ ಮೊದಲಿಂದನೂ ಹೀಗೇನೆ. ಅಪ್ಪನ ಜೊತೆನೂ ಬೇಕಾದ ಸಲ ಈ ಥರ ಮಾತಾಡಿದ್ದಾರೆ. ಮನ್ಸಿಗೆ ಬಂದಿದ್ದನ್ನ ಮುಖದ ಮೇಲೆ ಮುಲಾಜಿಲ್ದಂಗೆ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ರೆ ನಗ್ನಗ್ತಾ ದೇವತೆ ಹಾಗಿರ್ತಾಳೆ, ತಲೆ ಕೆಟ್ರೆ ರಾಕ್ಷಸಿ ಹಾಗೆ ರಣರಂಗ ಮಾಡ್ಬಿಡ್ತಾಳೆ. ಅಮ್ಮ ಯಾವಾಗ ಹೇಗಿರ್ತಾರೆ ಅಂತ ನನ್ಗಿವತ್ತಿನ ತನಕ ಅರ್ಥ ಆಗಿಲ್ಲ. ಬಹುಶಃ ನನಗೆ ಜನ್ಮದಲ್ಲಿ ಅರ್ಥ ಆಗಲ್ವೇನೋ. ಅಕ್ಕ, ಹಂಗೆಲ್ಲ ಹೇಳ್ಬೇಡ ಅಕ್ಕ. ನಾವೇಟೇ ಜನ್ಮ ಎತ್ತಿದ್ರು ಹೊತ್ತು ಹೆತ್ತು ಜನ್ಮ ಕೊಟ್ಟು ಜೀವ ಕೊಟ್ಟು ತುತ್ತು ಮುತ್ತು ಕೊಟ್ಟಿದ್ದು ಬೆಳೆಸಿದ ಋಣನ 7 ಜನ್ಮಕ್ಕೂ ಮರಿಬಾರ್ದು ಅಂತ ತಾತಮ್ಮ ಹೇಳ್ತಿತ್ತು. ತುತ್ತು ಕೊಟ್ಟವಳು ಎಷ್ಟೇ ತಪ್ಪು ಮಾಡಿದ್ರು ಎತ್ತಾಡಬಾರ್ದಂತೆ.
ನಿನ್ನ ತಾತಮ್ಮ ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಯಾವುದೇ ತಪ್ಪು ಮಾಡದೇ ಇರೋರು ಯಾವ ಕಾರಣಕ್ಕೂ ತಲೆ ತಗ್ಸ್ಬಾರ್ದು ಅಲ್ವಾ? ಅಲ್ಲ, ನಾವಮ್ಮ ಅಷ್ಟೊಂದು ಪ್ರಶ್ನೆ ಕೇಳ್ತಿದ್ರು, ನೀನು ಯಾಕೆ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಸುಮ್ಮನೆ ನಿಂತಿದ್ದೆ? ಅಕ್ಕ, ನನ್ನನ್ನು ಏನೂ ಕೇಳಬೇಡ. ನಂಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ. ಅವ್ವ ಬೈದ್ರೆ ಬೈಸ್ಕೋಬೇಕು, ಎದುರಾಡಬಾರ್ದು ಅಂತ ಅಟ್ಟೆಯ ಗೊತ್ತಿರೋದು. ಯಾರು ಏನೇ ಹೇಳಿದ್ರು, ಎಷ್ಟೇ ನಾವು ಮಾಡಿದ್ರು ಸುಮ್ಮನೆ ಇರ್ಬೋದು. ಆದರೆ ತಾಳಿ ಕಟ್ಟಿದ ಗಂಡನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಪ್ರಪಂಚದಲ್ಲಿ ಯಾವ ಹೆಣ್ಣು ಸುಮ್ಮನಿರೋದಿಲ್ಲ. ನೀನು ಯಾಕೆ ನಿನ್ನ ಗಂಡನ ಬಗ್ಗೆ ಏನು ನೇರವಾಗಿ ಹೇಳ್ತಿಲ್ಲ? ನಿನ್ನ ಸಮಸ್ಯೆ ಏನು? ನಿನಗೆ ಅವನ ಮೇಲೆ ಪ್ರೀತಿ ಇಲ್ವಾ? ನಂಬಿಕೆ ಇಲ್ವಾ? ನೀವಿಬ್ರು ಯಾಕೆ ದೂರ ಇದ್ದೀರಾ? ನಿನ್ನ ಗಂಡನ ಜೊತೆ ಜೀವಮಾನ ಪೂರ್ತಿ ಬದುಕೋ ಆಸೆ ಇಲ್ವಾ? ಬಯಕೆ ಇಲ್ವಾ? ಅಕ್ಕ, ಪ್ರಶ್ನೆ ಕೇಳೋದು ತುಂಬ ಸುಲಭ, ಉತ್ತರ ಹೇಳೋದು ಕಷ್ಟ. ನೀನು ಪ್ರಶ್ನೆ ಕೇಳೋ ಸುಲಭವಾಗಿ ಉತ್ತರ ಹೇಳೋದಿದ್ದಿದ್ರೆ ಅವ್ವ ಕೇಳಿದ ಪ್ರಶ್ನೆಗೆಲ್ಲ ಅಲ್ಲೇ ನಿನ್ನ ಜಾಗದಲ್ಲೇ ನಾನು ಉತ್ತರ ಹೇಳ್ಬಿಡ್ತಿದ್ದೆ. ಏನು ಕೇಳ್ದೆ ಅಕ್ಕ? ಗಂಡನ ಜೊತೆ ಜೀವನ ಪೂರ್ತಿ ಬದುಕೋ ಆಸೆ ಇಲ್ವಂತಲ್ಲ? ಒಂದೇ ಒಂದಿನ ಲಗ್ನ ಆಗಿದ ಮೊದಲನೇ ದಿನನೇ ಗಂಡನ ಜೊತೆ ಬದುಕೋ ಭಾಗ್ಯನ ಕೇಳ್ಕೊಂಬರ್ತಿರೋ ಭಾಗ್ಯವಂತೆ ನಾನು. ಅದು ನನ್ನ ಅದೃಷ್ಟನೋ ಇಲ್ವೋ ನನಗೆ ಗೊತ್ತಿಲ್ಲ. ದೇವ್ರು ನನಗೆ ಗಂಡನ ಕೊಟ್ಟ, ನಾನೇ ಅವ್ರನ್ನ ದೂರ ಮಾಡಿಕೊಂಡೆ. ಅದು ನನ್ನ ದುರದೃಷ್ಟ. ಕರುಣೆ ತೋರಿಸಿ ನಿನ್ನನ್ನು ತಕ್ಕನ್ ಕೊಟ್ಟ, ಅದೇ ನನ್ನ ಅದೃಷ್ಟ. ನನಗೆ ಗೊತ್ತಿರೋದು ಒಂದೇ, ನನ್ನ ಕೈ ಮುಗಿದ ದೇವ್ರೆ ನನ್ನನ್ನು ಕಾಪಾಡ್ತಾನೆ ಅಂತ. ಆ ದೇವ್ರಲ್ಲಿ ಕೇಳ್ಕೊಳ್ಳೋದು ನನ್ನ ಎರಡೇ ವಿಷಯ. ನನ್ನ ಗಂಡ ಎಲ್ಲೇ ಇದ್ರೂ ಸುಖವಾಗಿರಲಿ ಅಂತ. ಎರಡನೇದು, ದೇವ್ರೆ ನನ್ನ ಗಂಡ ಯಾವತ್ತೂ ನನ್ನ ಕಣ್ಮುಂದಾಗ ಬರ್ದೇ ಇರಲಿ ಅಂತ. ಆತ್ಮಲಿಂಗೇಶ್ವರನ ದೇವಸ್ಥಾನ ತುಂಬ ಫೇಮಸ್ಸು. ನಂಬಿದ ಭಕ್ತರನ್ನ ಕೈ ಬಿಡದೇ ಇರೋ ದೇವರು ಅಂತ ಸುತ್ತ ಹತ್ತೂರಲ್ಲೂ ನಂಬಿಕೆ ಇದೆ. ನೀವೆಲ್ಲ ಖಂಡಿತ ಬರಲೇಬೇಕು. ಅಲ್ಲಿ ಮದುವೆ ನಡೆಯೋದೇ ಒಂದು ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿ ಮದುವೆ ಸತಿಪತಿಗಳು ಸಾಯೋ ತನಕ ಸುಖವಾಗಿರ್ತಾರೆ ಅನ್ನೋ ಪ್ರತೀತಿ ಇದೆ.